ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ, ಇವತ್ತು ನಾನು ನಿಮಗಾಗಿ ರುಚಿಕರವಾಗಿರುವಂತಹ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾವು ಮನೆಯಲ್ಲೇ ಸಾಂಪ್ರದಾಯಿಕ ಕುರುಕಲು ತಿಂಡಿಗಳನ್ನ ಮನೆಯಲ್ಲೇ ಮಾಡಿದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳು ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ಹಾಗಾಗಿ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಹೆಚ್ಚು ರುಚಿಕರವಾದಂತಹ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವತ್ತೇ ಮಾಡಿ, ನಿಮಗೆ ಇನ್ನೂ ಹೆಚ್ಚಿನ ಮನೆಯಲ್ಲಿ ಮಾಡೋಂಥ ಸ್ನ್ಯಾಕ್ಸ್ ತಿಂಡಿಗಳನ್ನ ಹೇಳ್ಕೊಡ್ತೀನಿ. ನಿಮ್ಮ ಮಕ್ಕಳಿಗೆ ನೀವು ಮನೆಯಲ್ಲೇ ಮಾಡಿಕೊಡಿ, ಅವರು ತಿಂದು ಖುಷಿ ಪಡ್ತಾರೆ. ನೋಡಿ, ಈ ಒಂದು ನಿಪ್ಪಟ್ಟು ಮಾಡೋದಕ್ಕೆ ಯಾವ ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟು, ನೀವು ರೊಟ್ಟಿಗೆಲ್ಲ ಉಪಯೋಗಿಸ್ತೀವಲ್ಲ ಅದೇ ಹಿಟ್ಟು. 2 ಬೌಲ್ನಷ್ಟು ಅಕ್ಕಿ ಹಿಟ್ಟು, ಅರ್ಧ ಬೌಲ್ನಷ್ಟು ಮೈದಾ ಹಿಟ್ಟು, ಸ್ವಲ್ಪ ಕೊತ್ತಂಬರಿ, ಕಡಲೆ ಬೀಜ. ಇದನ್ನು ನಾನು ಹುರ್ಕೊಂಡು ಸಿಪ್ಪೆಯನ್ನು ಬಿಡಿಸಿ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಆಲ್ರೆಡಿ ಇದೆಲ್ಲ ರೆಡಿಯಾಗಿದೆ. ಜೊತೆಗೆ ಅರ್ಧ ಬೌಲ್ ಕಡಲೆ ಬೀಜ, ಅರ್ಧ ಬೌಲಷ್ಟು ಕಡಲೆಪಪ್ಪು, 2 ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಜೀರಿಗೆ, ಖಾರಕ್ಕಾಗಿ ಕಾರದ ಮೆಣಸಿನ್ಕಾಯಿ, ಕಲ್ಲರ್ಗೋಸ್ಕರ ಅಚ್ಚ ಖಾರದ ಪುಡಿ ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿಂದ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಿಂಗು. ಈ ಎಣ್ಣೆ ಕರಿಯೋದಕ್ಕೆ ಬೇರೆ ಎಣ್ಣೆಯನ್ನು ತೊಗೋತೀನಿ. ಈ ಎಣ್ಣೆ ಹಿಟ್ಟು ಕಲಸೋದಕ್ಕೆ ಬೇಕಾಗಿರೋಷ್ಟು ಎಣ್ಣೆಯನ್ನು ತೊಗೊಂಡಿದ್ದೀನಿ. ಈಗ ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಿಪ್ಪಟ್ಟನ್ನು ಮಾಡೋದು ಅಂತ ಹಂತವಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾವೇನು ಮಾಡಬೇಕಪ್ಪ ಅಂತಂದರೆ, ಈ ಕರಿಬೇವು ಮತ್ತು ಮೆಣಸಿನ್ಕಾಯಿನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಏಕೆಂದರೆ ಕಡಲೆ ಬೀಜ ಆಲ್ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಯಾವ ಯಾವ ಪದಾರ್ಥಗಳನ್ನ ಡ್ರೈ ರೋಸ್ಟ್ ಮಾಡಿ ಹಿಟ್ಟನ್ನು ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಈಗ ನಾನು ಸ್ಟವ್ ಹಚ್ಚಿದ್ದೀನಿ. ಸ್ಟವ್ ಮೇಲೆ ಬಾಣಲೆಯನ್ನು ಇಟ್ಟಿದ್ದೀನಿ. ಬಾಣಲೆ ಬಿಸಿಯಾಗಿದೆ. ಈ ಒಂದು ಟೈಮಲ್ಲಿ ನಾವು ತೊಗೊಂಡಿರೋಂಥ ಕರಿಬೇವು ಮತ್ತು ಖಾರಕ್ಕಾಗಿ ತೊಗೊಂಡಿರೋಂಥ ಮೆಣಸಿನ್ಕಾಯಿನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಸಣ್ಣ ಉರಿನಲ್ಲಿ ಯಾವುದು ಸಿಯೋದು ಬೇಡ, ನಿಧಾನವಾಗಿ ರೋಸ್ಟ್ ಮಾಡಿ. ಯಾತಕ್ಕಪ್ಪ ಇದನ್ನು ರೋಸ್ಟ್ ಮಾಡಬೇಕು ಅಂತಂದರೆ, ನಾವು ಇದನ್ನು ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ಕರಿಬೇವು ಹಸಿ ಇದ್ದರೆ ನೀಟಾಗಿ ಪೌಡರ್ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿದ್ರೆ ನೀಟಾಗಿ ಪೌಡ್ರ್ ಆಗುತ್ತೆ. ಆ ಒಂದು ಉದ್ದೇಶದಿಂದ ನಾವು ಈ ಕರಿಬೇವನ್ನ ಸ್ವಲ್ಪ ಫ್ರೈ ಮಾಡೋಣ. ಈ ಕರಿಬೇವನ್ನ ಇಷ್ಟೇ ತೊಗೋಬೇಕು ಅಂತ ಏನು ಮೆಜರ್ಮೆಂಟ್ ಇಲ್ಲ. ಒಂದು 2-3 ಗರಿ ಹೆಚ್ಚಿಗೆ ತೊಗೊಂಡ್ರೂ ನಿಪ್ಪಟ್ಟಿಗೆ ಒಳ್ಳೆ ರುಚಿಯನ್ನು ಕೊಡುತ್ತೆ. ಆರೋಗ್ಯಕ್ಕೂ ಸಹ ಕರಿಬೇವು ಒಳ್ಳೆಯದು. ಹಾಗಾಗಿ ಒಂದು ಅರ್ಧ ಬೌಲಷ್ಟು ತೊಗೊಂಡ್ರೂ ಸಹ ಚೆನ್ನಾಗೇ ಇರುತ್ತೆ. ನೋಡಿ, ಕರಿಬೇವು ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ. ಈ ಒಂದು ಟೈಮಲ್ಲಿ ನಾನು ಕರಿಬೇವನ್ನ ತಗೊಳ್ತೀನಿ. ಕರಿಬೇವು ಸ್ವಲ್ಪ ಆರ್ಕೊಳ್ಳಿ. ಅಷ್ಟರಲ್ಲಿ ನಾವೇನು ಮಾಡಬೇಕಪ್ಪ ಅಂತ ಅಂದರೆ, ನಾವು ತೊಗೊಂಡಿರೋಂಥ 2 ಬೌಲ್ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಫುಲ್ ಏನು ಉರಿಯೋದು ಬೇಕಿಲ್ಲ. ಸ್ವಲ್ಪ ಅದು ಮುಟ್ಟಿದ್ರೆ ಹಿಟ್ಟು ಬಿಸಿ ಇರಬೇಕು. ಯಾಕೆಂದರೆ ತುಂಬ ಕ್ರಿಸ್ಪಿಯಾಗಿ ಬರಬೇಕು ನಿಪ್ಪಟ್ಟು ಅಂದರೆ, ನಾವು ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು. ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಬಿಸಿ 1 ನಿಮಿಷ ಅಥವಾ 2 ನಿಮಿಷ ಬಾಣಲೆ ಬಿಸಿ ಇದ್ದರೆ 1 ನಿಮಿಷದಲ್ಲೇ ಹಿಟ್ಟು ಬಿಸಿ ಆಗಿಬಿಡುತ್ತೆ. ಈ ರೀತಿ ತಳ ಒತ್ತುದಿರ ಈಗ ಮಿಕ್ಸ್ ಮಾಡ್ತಾ ಬನ್ನಿ. 1-2 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ನೋಡಿ, ಈ ಒಂದು ಹಿಟ್ಟು ಉರಿಯೋದಕ್ಕೆ ನೀವೇನು ಕನ್ಫ್ಯೂಸೇ ಮಾಡ್ಕೊಳ್ಬೇಡಿ. ಈಗ 1-2 ನಿಮಿಷ ಹುರಿದಿದ ತಕ್ಷಣ ಹಿಟ್ಟನ್ನೀಗ ಮುಟ್ಟಿ ನೋಡಿ. ನೋಡಿದ್ರೆ ಸ್ವಲ್ಪ ಬಿಸಿಯಾಗಿರುತ್ತೆ. ಅಷ್ಟಾದರೆ ಸಾಕು. ನಾವು ಸ್ಟವ್ನ ಆಫ್ ಮಾಡಿಕೊಂಡು ಈ ಹಿಟ್ಟನ್ನು ನಾವು ಬೌಲಲ್ಲಿ ತಗೊಳ್ಳೋಣ. ಸಾಕು, ಬಿಸಿಯಾಗಿದೆ. ಇದನ್ನು ನಾನೀಗ ಸರ್ವಿಂಗ್ ಬೌಲ್ಗೆ ತೊಗೋತೀನಿ. ನೋಡಿ, ಅಕ್ಕಿ ಹಿಟ್ಟಾದಮೇಲೆ ಇದೇ ಬಾಣಲೆ ಮೈದಾನು ಸಹ ಸೇರಿಸ್ಕೊಳ್ಳೋಣ. ಸೇಮ್ ಇದು ಅದೇ ಥರ ಜಸ್ಟ್ 1 ನಿಮಿಷ ಈ ರೀತಿ ಉರಿತಾ ಬಂದರೆ ಅದು ಬಿಸಿ ಆದರೆ ಸಾಕು. 1 ನಿಮಿಷಕ್ಕೆ ಈ ಬಾಣಲೆ ಬಿಸಿಗೆ ಬಿಸಿ ಆಗುತ್ತೆ. ಬಿಸಿ ಆದ ಕೂಡಲೇ ತಗೊಳ್ಳೋಣ. ಮಧ್ಯೆ ಒಂದು ಸರಿ ಮುಟ್ಟು ನೋಡಿ ಬಿಸಿಯಾಗಿದೆಯಾ ಅಂತ. ಇಂಚೂರು ಬಿಸಿ ಆಗಲಿ. ಇನ್ನೊಂದು 10 ಸೆಕೆಂಡು ನಾವು ಉರಿಯೋಣ.
ನೋಡಿ ಈಗ ನೀಟಾಗಿ ಬಿಸಿಯಾಗಿದೆ. ಈ ಒಂದು ಟೈಮಲ್ಲಿ ನಾವು ಈ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲೂ ತಳ ಹೊತ್ತಿಲ್ಲ, ನೀಟಾಗಿ ಬಿಸಿಯಾಗಿದೆ. ಈಗ ಇದನ್ನು ತಗೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ನಾನು ಹುರಿದಂತಹ ಅಕ್ಕಿ ಮತ್ತು ಮೈದಾ ಹಿಟ್ಟು ಎರಡನ್ನು ಈ ಬೌಲಲ್ಲಿ ಸೇರಿಸಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಈ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹುರ್ಕೊಂಡಿದ್ವಲ್ಲ, ಇದನ್ನು 1 ರೌಂಡ್ ಮಿಕ್ಸಿನಲ್ಲಿ ಹಾಕ್ಕೋಬೇಕು. ಫುಲ್ಲು ನೈಸ್ ಪೌಡರ್ ಆಗಬಾರ್ದು, ತರಿ ತರಿಯಾಗಿ ಪೌಡರ್ ಮಾಡ್ಕೊಂಡು ಬರ್ತೀನಿ. ಆಮೇಲಿಂದ ಹಿಟ್ಟನ್ನು ಹೇಗೆ ಕಲಿಸೋದು ಅಂತ ನೋಡೋಣ. ಜೊತೆಗೆ ಇದಾದಮೇಲೆ ಕಡಲೆ ಬೀಜ ಮತ್ತು ಕಡಲೆಪಪ್ಪನ್ನು ನಾವು ಅದೇ ರೀತಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟ್ ಇದನ್ನು ಮಾಡ್ತೀನಿ, ಆಮೇಲೆ ಅವೆರಡನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ತರಿಯಾಗಿ ಪೌಡ್ರ್ ಆಗಿದೆ ಅಂತ. ಈಗ ಈ ಪೌಡ್ರನ್ನ ನಾವು ಈ ಹಿಟ್ಟೊಳಗಡೆಗೆ ಸೇರಿಸ್ಕೊಳ್ಳೋಣ. ನೆಕ್ಸ್ಟ್ ಬಂದು ಇದೇ ಒಂದು ಬೌಲ್ಗೆ ನಾವು ತೊಗೊಂಡಿರೋಂಥ ಕಡಲೆ ಬೀಜ ಮತ್ತು ಕಡಲೆ ಪಪ್ಪು ಎರಡನ್ನು ಸೇರಿಸಿ ಇದನ್ನು ಅಷ್ಟೇ ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ ನಾವು ತೊಗೊಂಡಂಥ ಕಡಲೆ ಬೀಜ ಮತ್ತು ಕಡಲೆ ಪಪ್ಪು ಎರಡನ್ನು ತರಿಯಾಗಿ ಮಾಡ್ಕೊಂಡಿದ್ದೀನಿ. ನಾವು ಇಷ್ಟು ತರಿಯಾಗಿ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಾವು ನಿಪ್ಪಟ್ಟು ತಟ್ಟಬೇಕಾದ್ರೆ ಎಣ್ಣೆನಲ್ಲೆಲ್ಲ ಬಿಚ್ಚೋಗುತ್ತೆ, ತಟ್ಟೋದಕ್ಕೂ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ತಟ್ಟಬೇಕಾದ್ರೆ ಎಲ್ಲೂ ಉದುರೋಗಲ್ಲ. ಈ ರೀತಿ ಇದಾದಮೇಲೆ ನಾವು ತೊಗೊಂಡಿರೋಂತಹ ಬಿಳಿ ಎಳ್ಳನ್ನು, ಜೀರಿಗೆನ ಸೇರಿಸ್ಕೊಳ್ಳೋಣ. ಜೊತೆಗೆ ಕಲ್ಲರ್ಗೋಸ್ಕರ ಈ ಅಚ್ಚ ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ರೆ ಸಾಕು, ನಿಪ್ಪಟ್ಟಿಗೆ ಇದು ಒಳ್ಳೆ ಕಲರ್ ಕೊಡುತ್ತೆ. ಇದು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಪೌಡರು, ಇದನ್ನು ಸಹ ನಾವು ಸೇರಿಸೋಣ. ಇಷ್ಟಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಈ ಟೈಮಲ್ಲೇ ಹಾಕ್ತೀನಿ. ನೋಡ್ಕೊಂಡು ಹಾಕಿ, ಉಪ್ಪು ಸಾಕಾಗುತ್ತೆ. ಜೊತೆಗೆ 1-2 ಚಿಟಿಕೆಯಷ್ಟು ಹಿಂಗನ್ನು ಸಹ ಸೇರಿಸೋಣ. ನೋಡಿ ಇಷ್ಟಾದರೆ ಸಾಕಾಗುತ್ತೆ. ಇಷ್ಟೆಲ್ಲ ಸೇರಿಸಿದಾದ್ಮೇಲೆ ನಾವು ಇಷ್ಟು ಹಿಟ್ಟಿಗೆ 4-5 ಸ್ಪೂನಷ್ಟು ಎಣ್ಣೆಯನ್ನು ನಾವು ಬಿಸಿ ಮಾಡಿ ಹಾಕಬೇಕಾಗುತ್ತೆ. ಈಗ ಎಣ್ಣೆನ ಬಿಸಿಗಿಡ್ತೀನಿ, ಆಮೇಲೆ ಯಾವ ರೀತಿ ಹಿಟ್ಟನ್ನು ಕಲಸೋದು ಅಂತ ನೋಡೋಣ. ನೋಡಿ ಇಷ್ಟು ಹಿಟ್ಟಿಗೆ ನಾನು 5 ಟೀ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೊಂಡು ಬಂದಿದ್ದೀನಿ. ಎಣ್ಣೆನ ನಾವು ಚೆನ್ನಾಗಿ ಕಾಯಿಸಬೇಕು. ಕಾಯಿಸಿ ಈಗ ಇದರಲ್ಲಿ ಸೇರಿಸ್ಕೊತೀನಿ. ನೋಡಿ ಎಣ್ಣೆ ಹಿಟ್ಟಲ್ಲಿ ಮಿಶ್ರಣ ಮಾಡಿದ ತಕ್ಷಣ ಈ ರೀತಿ ಹುಕ್ ಥರ ಬರಬೇಕು, ಅಲ್ಲಿಗೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ. ಈಗೇನು ಮಾಡಬೇಕು ಅಂದರೆ ಇದನ್ನು ಒಳ್ಳೆಯದೊಂದು ಮಿಕ್ಸ್ ಮಾಡೋಣ. ಮಿಕ್ಸ್ ಕೊಟ್ಟು ಆಮೇಲಿಂದ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಅಗತ್ಯ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಎಣ್ಣೆ ಬಿಸಿ ಇರುತ್ತೆ, ಸೊ ನೀವು ಹಾಗಾಗಿ ಸ್ಪೂನ್ ಸಹಾಯದಿಂದಲೇ ಇದನ್ನೆಲ್ಲ ಮಿಕ್ಸ್ ಮಾಡಿ. ನೋಡ್ತಾ ಇದ್ದೀರಲ್ಲ, ನೀಟಾಗಿ ಬಿಸಿ ಕಡಿಮೆ ಆಗಿದೆ. ಕೈಯಲ್ಲೇ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈ ಹಿಟ್ಟನ್ನ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಪ್ಪ ಅಂದರೆ, ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಈ ರೀತಿ ಹಿಂಗೆ ಬಿಗ್ಗಿಯಾಗಿ ಉಂಡೆ ಕಟ್ ನೋಡಿದ್ರೆ ಅದು ಉಂಡೆಗೆ ಬರಬೇಕು. ಆಗ ನಾವು ಹಾಕಿರೋಂಥ ಎಣ್ಣೆ ಇದಕ್ಕೆ ಸಾಕಾಗಿದೆ ಅಂತ ಅರ್ಥ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸಾರಿ ಹಿಟ್ಟನ್ನು ಚೆಕ್ ಮಾಡಿ ನೋಡಿ ಎಷ್ಟು ನೀಟಾಗಿ ಉಂಡೆ ಬರುತ್ತೆ. ಹಾಗಾಗಿ ಇದಕ್ಕೆ ಎಣ್ಣೆ ನಾವು ಕೊಟ್ಟಿರೋಂಥ ಸಾಟಿ ಸಾಕಾಗಿದೆ. ಈಗ ಏನು ಮಾಡಬೇಕಪ್ಪ ಅಂದರೆ, ಈಗ ನೀರು ಬೆರೆಸ್ಕೊಂಡು ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ಕೊತಾ ಬನ್ನಿ. ಯಾವ ರೀತಿಯಾಗಿ ಕಲಿಸ್ಬೇಕು ಅಂದರೆ, ಚಪಾತಿ ಹಿಟ್ಟಿನ ಹದದಲ್ಲಿ, ತುಂಬ ತೆಳುವಾಗಬಾರ್ದು, ಎಣ್ಣೆ ಕುಡಿಯುತ್ತೆ. ಹಾಗಂತ ತಟ್ಟೋದಕ್ಕೆ ಆಗೋಷ್ಟು ಹದವಾಗಿರಬೇಕು. ಜಾಸ್ತಿ ಮೃದುವಾಗೂ ಬೇಡ, ಗಟ್ಟಿಯಾಗೂ ಬೇಡ, ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊತಾ ಬರೋಣ. ನೀರನ್ನ ಒಮ್ಮೆಲೆ ಹಾಕ್ಬೇಡಿ, ಸ್ವಲ್ಪನೇ ನೀರು ಹಾಕ್ತಾ ನೋಡ್ಕೊಂಡು ಕಲಿಸ್ಕೊತಾ ಬನ್ನಿ. ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಕಲಿಸ್ತಾ ಬನ್ನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಹಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಚೆನ್ನಾಗಿ ಮಿದ್ದಿ ಒಂದು ಉಂಡೆ ಮಾಡ್ಕೊಳ್ಳೋಣ. ಇಷ್ಟು ನೀರಾದರೆ ಸಾಕಾಗುತ್ತೆ. ಇದು ಚಪಾತಿ ಹಿಟ್ಟು ಮೃದುವಾಗಿ ಕಲಸಿದ್ರೆ ಬರುತ್ತಲ್ಲ, ಆ ಕನ್ಸಿಸ್ಟೆನ್ಸಿಲಿದೆ ನೋಡಿ. ಇಷ್ಟಿದ್ರೆ ತೊಟ್ಟೋದಕ್ಕೂ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಒಮ್ಮೆ ಮಿದ್ಕೊಂಡು ಒಂದು ಉಂಡೆ ಮಾಡ್ಕೊಳ್ಳೋಣ. ನೋಡಿ, ನಾನು ಕಲಸಿರೋ ಹಿಟ್ಟನ್ನ ಈ ರೀತಿ ಸಣ್ಣ ಉಂಡೆಗಳಾಗಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಏನು ಮಾಡೋದಪ್ಪ ಅಂದರೆ, ಒಂದೊಂದೇ ಉಂಡೆ ತೊಗೊಂಡು ಈ ರೋಟಿ ಮೇಕರಲ್ಲಿ ನಾವು ತುಂಬ ಬೇಗ ಮಾಡ್ಬೋದು.
ಈ ರೋಟಿ ಮೇಕರ್ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಇದಕ್ಕೆ ಎಣ್ಣೆನ ಹಾಕಿದ್ದೀನಿ. ಮೇಲೊಂದು ಉಂಡೆಯನ್ನು ಇಟ್ಬಿಟ್ಟು ಮತ್ತೆ ಇನ್ನೊಂದು ಕವರ್ನ ಹಾಕಬೇಕಾಗುತ್ತೆ. ಕವರ್ ಹಾಕಿ ಬೇಗ ಬೇಗ ಮಾಡ್ಬೋದು ನೋಡಿ. ಏಕೆಂದರೆ ಕೈಯಲ್ಲಿ ತಟ್ಟೋಕೋದ್ರೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಬರುತ್ತೆ. ಇಲ್ಲ ಅಂತಂದರೆ ರೋಟಿ ಮೇಕರಿಂದ ಬೇಗ ಬೇಗ ಮಾಡ್ಕೊಳ್ಬೋದು ನೋಡಿ. ಈ ಕವರ್ಗೂ ಸಹ ನಾವು ಎಣ್ಣೆ ಹಾಕಿ ಒತ್ತೋದ್ರಿಂದ ಸುಲಭವಾಗಿ ನಮಗೆ ತುಂಬ ಪ್ರೆಸ್ ಮಾಡಬೇಡಿ, ಲೈಟಾಗಿ ಪ್ರೆಸ್ ಮಾಡಿದ್ರೆ ಸಾಕು, ನಮಗೆ ಅಗಲವಾದ ನಿಪ್ಪಟ್ಟುಗಳು ಬರುತ್ತೆ. ಈ ರೀತಿಯಾಗಿ ನಿಪ್ಪಟ್ಟುಗಳನ್ನ ರೆಡಿ ಮಾಡ್ಕೊಳ್ಳೋಣ. ಒಂದೊಂದೇ ನೋಡಿ, ಒಂದೊಂದೇ ಉಂಡೆ ತೊಗೊಳ್ಳಿ, 1 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ಈ ರೀತಿ ಒತ್ತುತ್ತಾ ಬನ್ನಿ. ನಾವು ಇದಕ್ಕೋಸ್ಕರ ಕಡಲೆಪಪ್ಪು ಮತ್ತು ಕಡಲೆ ಬೀಜನ ನಾವು ಮಿಕ್ಸಿಗೆ ಹಾಕಬೇಕು ಅನ್ನೋದು. ಯಾಕೆ ಅಂತಂದರೆ ಇಲ್ಲಿ ಒತ್ತಬೇಕಾದ್ರೆ ಎಲ್ಲೂ ಉದುರೋಗಲ್ಲ ನೋಡಿ, ಎಷ್ಟು ನೀಟಾಗಿ ಬರುತ್ತೆ ಎಲ್ಲವೂ. ಈ ರೀತಿಯಾಗಿ ಒಂದೊಂದೇ ಮಾಡ್ಕೊಳ್ಳೋಣ ನೋಡಿ. ಈ ಥರ ರೆಡಿ ಮಾಡಿಟ್ಕೊಳ್ಳೋಣ. ನಿಪ್ಪಟ್ಟುಗಳು ಹೇಗಿರಬೇಕು ಅಂದರೆ ತುಂಬ ತೆಳುವಾಗಿ ಮಾಡಬಾರ್ದು. ನೋಡ್ತಾ ಇದ್ದೀರಲ್ಲ, ಈ ಸೈಜಲ್ಲಿ ಇರಬೇಕು. ತುಂಬ ತೆಳುವಾದರೆ ಏನಾಗುತ್ತೆ ಅಂದರೆ ಎಣ್ಣೆನಲ್ಲಿ ಹಾಕಿದಾಗ ಸೀದೋಗುತ್ತೆ, ಟೇಸ್ಟ್ನ ಕಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಸೈಜಲ್ಲಿ ಇಷ್ಟು ದಪ್ಪವಾಗಿ ನಾವು ನಿಪ್ಪಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಕಾಯ್ತಿದೆ, ಆಲ್ರೆಡಿ ನಾನು ಎಣ್ಣೆನ ಬಿಸಿಗಿಟ್ಟಿದ್ದೀನಿ. ಈಗ ಒಂದೊಂದೇ ನಿಪ್ಪಟ್ಟುಗಳನ್ನ ಇದೆಲ್ಲ ಹಾಕ್ತಾ ಹೋಗೋಣ ನೋಡಿ. ನಿಧಾನ ಎಣ್ಣೆ ಒಳಗಡೆ ಹಾಕಿ ಇದನ್ನು ನೋಡಿ. ಈಗ ಎಣ್ಣೆಲಿ ಹಾಕಿದ್ಮೇಲೆ ನಿಧಾನವಾಗಿ ಫ್ಲೇಮ್ನ ದೊಡ್ಡ ಮಾಡಬಾರ್ದು. ಯಾಕೆಂದರೆ ಫ್ಲೇಮ್ ಜಾಸ್ತಿ ಇದ್ದರೆ ಮೇಲ್ಭಾಗ ಬೇಯುತ್ತೆ, ಒಳಭಾಗ ಬೇಯಲ್ಲ. ಈ ರೀತಿ ಚಿಕ್ಕದಾಗಿ ಫ್ಲೇಮ್ ಮಾಡಿಕೊಂಡು 1-2 ನಿಮಿಷ ಇದು ಬಣ್ಣ ಬದಲಾಗೋವರೆಗೂ ನಾವು ಫ್ರೈ ಮಾಡೋಣ ನೋಡಿ. ಈಗ ಕರೆಕ್ಟಾಗಿ ಬೆಂದಿದೆ, ಕಲ್ಲರು ಸಹ ಚೇಂಜ್ ಆಗಿದೆ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಸೌಂಡಲ್ಲೇ ಗೊತ್ತಾಗುತ್ತೆ. ಈಗ ನಾವು ಇದನ್ನು ತೆಗೆದಿಟ್ಟು ನೆಕ್ಸ್ಟು ಇದೇ ರೀತಿಯಾಗಿ ಹಾಕ್ತಾ ಹೋಗೋಣ. ಎಣ್ಣೆನ ನೀಟಾಗಿ ಸೋರಿಸಿ ತೆಗೆದಿಡೋಣ. ಇದೇ ರೀತಿ ಎಣ್ಣೆ ಬಿಸಿಯಾಗಿರೋದ್ರಿಂದ ಬೇಗ ಬೇಗ ಬೇಯುತ್ತೆ. ಇದೇ ರೀತಿ ಹಾಕ್ತಾ ಹೋಗೋಣ. ಹಾಕಿದ ತಕ್ಷಣ ನೀವು ತಿರುವಾಕ್ಬೇಡಿ, 1-2 ನಿಮಿಷಗಳ ಕಾಲ ಅದು ಬೇಯಲಿ. ಬೆಂದಮೇಲೆ ತಿರುವಾಕೋಣ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದಂತಹ ನಿಪ್ಪಟ್ಟು ರೆಡಿಯಾಗಿದೆ. ಈ ನಿಪ್ಪಟ್ಟನ್ನ ಕಡಿಮೆ ಪದಾರ್ಥ ಉಪಯೋಗಿಸ್ಕೊಂಡು ಕಡಿಮೆ ಸಮಯ, ಒಂದು 20-25 ನಿಮಿಷಗಳು ಸಾಕು ಮಾಡಿದ್ದೀನಿ. ನೀವು ಸಹ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿನ ಮನೇಲಿ ಮಾಡ್ತಾಯಿರಿ, ನಿಮ್ಮ ಮಕ್ಕಳು ಖುಷಿಪಟ್ಟು ತಿಂತಾರೆ ನೋಡಿ. ಇದು ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತಂದರೆ ನಾನು ಮಾಡಿದ ರೀತಿಯಲ್ಲೇ ನೀವು ಮಾಡಿ ನೋಡಿ. ಅಷ್ಟು ಸೊಗಸಾಗಿರುತ್ತೆ, ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ. ನೀವು ಒಮ್ಮೆ ಈ ರೀತಿ ರೆಸಿಪಿಯನ್ನು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಹೇಳಿ. ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.